ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಐದು ಎಕರೆ 9 ಗುಂಟೆ ಜಾಗದಲ್ಲಿ ಶಾಲೆ ನಿರ್ಮಾಣವಾಗಿದೆ. ಇನ್ನು ಕಳೆದ 40 ವರ್ಷಗಳಿಂದ ನಡೆಸ್ತಾ ಇರುವ ಶಾಲೆ. ಇನ್ನು 600 ವಿದ್ಯಾರ್ಥಿಗಳಿರುವ ಸಾಮರ್ ಇಂಟರ್ನ್ಯಾಷನಲ್ ಸ್ಕೂಲ್. ಜಾಗ ಕಬಳಿಸಲು ಭೂಗಳ್ಳರಿಂದ ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿದ್ದಾರೆ. ನಕಲಿ ದಾಖಲೆಯನ್ನ ಸೃಷ್ಟಿಸಿ ಇದು ನಮ್ಮದು ಜಾಗ ಅಂತ ಹೇಳಿ ದಾಂಧಲೆಯನ್ನ ಮಾಡಿರುವಂತದ್ದು. ಲಾಕ್ ಮಾಡಿದ್ದಕ್ಕೆ ಗೇಟ್ ಹಾರಿ ಒಳನುಗ್ಗಿದ ಹಲವರು. ಇನ್ನು ಬಳಿಕ ಗೇಟ್ ಬೀಗ ಮುರಿದು ಮದರಸಾ ಒಳ ಹೋದ ಗುಂಪು. ದಾಂಧಲೆ ಮಾಡಿದ ಪುಂಡರಿಗೆ ಪೊಲೀಸರ ನೆರವು ಆರೋಪ ಇಲ್ಲಿ ಕೇಳಿಬರ್ತಾ ಇದೆ. ಕೊತ್ತನೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಪ್ರಕರಣ ದಾಖಲಾಗಿದೆ. ಇನ್ನು ಖಾಲಿದ್ ಮುಷರಫ ಎಂಬುವರಿಗೆ ಸೇರಿದ ಜಾಗಕ್ಕೆ ಇಲ್ಲಿ ಗುದ್ದಾಟ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನು ಕಳೆದ 40 ವರ್ಷಗಳಿಂದ ಅಲ್ಲಿ ಶಾಲೆಯನ್ನ ನಡೆಸ್ತಾ ಇದ್ದಾರೆ. 600 ವಿದ್ಯಾರ್ಥಿಗಳಿರುವ ಸಾಮರ್ ಇಂಟರ್ನ್ಯಾಷನಲ್ ಸ್ಕೂಲ್ ಅನ್ನೋದು ಈಗ ಗೊತ್ತಾಗ್ತಾ ಇದೆ. ಇನ್ನು ಈ ಖಾಲಿದ್ ಮುಷರಫ್ ಎಂಬುವರಿಗೆ ಸೇರಿದ ಜಾಗಕ್ಕೆ ಇಲ್ಲಿ ಗುದ್ದಾಟ ಆಗಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಶಾಲೆ ಮಾಲೀಕತ್ವದ ಗುದ್ದಾಟ. ರಾತ್ರೋರಾತ್ರಿ ಮದರಸಾಗೆ ನುಗ್ಗಿ ಪುಂಡರು ದಾಂಧಲೆಯನ್ನ ಮಾಡಿದ್ದಾರೆ. ಹಾಗಾದ್ರೆ ಇಲ್ಲಿ ಪುಂಡರ ಬೆನ್ನಿಗೆ ನಿಂತಿದ್ರ ಹಾಗಾದ್ರೆ ಪೊಲೀಸರು ಅನ್ನೋದು ಪ್ರಶ್ನೆ ಎದ್ದಿರುವಂತದ್ದು. 5 ಎಕರೆ ಜಾಗದ ಮೇಲೆ ಕಣ್ಣು ಹಾಕಿದ್ಯಾರು ಹಾಗಾದ್ರೆ? ಈ ಶಾಲೆ ಮಾಲೀಕತ್ವ ವಿಚಾರವಾಗಿ 2 ಗುಂಪುಗಳ ಮಧ್ಯೆ ಗಲಾಟೆಯಾಗಿದೆ. ಮದರಸೆಗೆ ನುಗ್ಗಿ ದಾಂಧಲೆಯನ್ನ ನಡೆಸಿದ ಪುಂಡರ ಗುಂಪು. ಇನ್ನು ಬೆಂಗಳೂರಿನ ತನಿಸಂದ್ರದ ನಾರಾಯಣಪುರದಲ್ಲಿ ಈ ಘಟನೆ ಆಗಿದೆ. ಕಿಟಕಿ ಬಾಗಿಲುಗಳನ್ನ ಧ್ವಂಸಗೊಳಿಸಿ ಸಿಬ್ಬಂದಿ ಮೇಲೆ ಕೂಡ ಹಲ್ಲೆ ಮಾಡಿದ್ದಾರೆ. ದಾಂಧಲೆ ನಡೆಸ್ತಾ ಇದ್ದವರನ್ನ ಓಡಿಸಲು ಅಲ್ಲಿ ಆ ಸಿಬ್ಬಂದಿ ಮೇಲೆ ಕಾರದ ಪುಡಿಯನ್ನ ಎರಚಿರುವಂತದ್ದು. ಖಾಲಿದ್ ಮುಷರಫ್ ಎಂಬುವರಿಗೆ ಸೇರಿದ ಜಾಗ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನು ಕಳೆದ 15 ವರ್ಷದಿಂದ ಇಲ್ಲಿ ಅಕ್ರಮವಾಗಿ ನಡೆಸ್ತಾ ಇರುವ ಶಾಲೆ. ಬೆಂಗಳೂರು ದಕ್ಷಿಣ ಶಿಕ್ಷಣ ಇಲಾಖೆ DDPI ಇಂದ ಶಾಲೆ ಅಕ್ರಮ ಅಂತ ಹೇಳಿ ಈಗ ಪತ್ರ ಕೂಡ ಬಂದಿದೆ. इधर देखो क्या हो इधर देखो ಏನ್ ಮಾಡಬೇಕು पूरा लगा आंखें में गया हाथ में भी गया इधर ओहो इधर देखो क्या हो इधर देखो आंखें में गया आपके ओहो मिर्ची डाला हाँ आंखें में गया आपके ओहो मिर्ची डाला हाँ टीयर गैस है उनके पास. पुलिस यहाँ देखो, मैडम को देखो सर को देखो. हाँ पूरा टीयर गैस सब उनके पास है. यहाँ देखो बच्चों को. सर मल्लप्पा सर आप इधर से आओ सर, ओपन करो सर इधर से गेट प्लीज. सर आप आओ सर. टीयर गैस है उनके पास सब चीज. वीडियो करना है क्या करना बोलो तुम. नहीं आप देखो सर, यहाँ देखो सर, यहाँ देखो सर वो यहाँ देखो. ए पानी लो पानी मांगो पानी. ಶಾಲೆಯನ್ನ ಅಕ್ರಮವಾಗಿ ನಡೆಸ್ತಾ ಇದ್ರು ಅನ್ನೋದು ಕೂಡ ಕೇಳಿ ಬರ್ತಾ ಇದೆ. ಕಳೆದ 15 ವರ್ಷದಿಂದ ಅಕ್ರಮವಾಗಿ ನಡೀತಾ ಇರುವ ಶಾಲೆ. ಇದರ ಬೆನ್ನಲ್ಲೇ ಶಾಲಾ ಲೈಸೆನ್ಸ್ ಅನ್ನ ರದ್ದುಗೊಳಿಸಿ ಈಗಾಗಲೇ ಹೈಕೋರ್ಟ್ ಕೂಡ ಆದೇಶವನ್ನ ಹೊರಡಿಸಿದೆ. ಈಗ ಜಾಗವನ್ನ ಕಬಳಿಸಲು ಭೂಗಳ್ಳರಿಂದ ನಕಲಿ ದಾಖಲೆಯನ್ನ ಸೃಷ್ಟಿ ಮಾಡಿದ್ದಾರೆ. ನಕಲಿ ದಾಖಲೆಯನ್ನ ಸೃಷ್ಟಿಸಿ ಇದು ನಮ್ಮದು ಜಾಗ ಅಂತ ಹೇಳಿ ದಾಂಧಲೆಯನ್ನ ನಡೆಸಿದ ಒಂದು ಗುಂಪು. ಇನ್ನು ದಾಂಧಲೆ ಮಾಡಿದ ಪುಂಡರಿಗೆ ಪೊಲೀಸರ ನೆರವು ಆರೋಪ ಇಲ್ಲಿ ಕೇಳಿ ಬರ್ತಾ ಇದೆ. ಕೊತ್ತನೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಪ್ರಕರಣ ಕೂಡ ದಾಖಲಾಗಿದೆ. ಇನ್ನು ಪುಂಡರು ಕಾರದ ಪುಡಿಯನ್ನ ಎರಚಿ ಅಲ್ಲಿ ಸಿಬ್ಬಂದಿಗಳ ಮೇಲೆ ದಾಂಧಲೆಯನ್ನ ಮಾಡಿದ್ದಾರೆ. 5 ಎಕರೆ 9 ಗುಂಟೆ ಜಾಗದಲ್ಲಿ ಈ ಶಾಲೆ ನಿರ್ಮಾಣವಾಗಿದೆ. ಕಳೆದ 40 ವರ್ಷಗಳಿಂದ ಈ ಶಾಲೆ ನಡೆಸ್ತಾ ಇದ್ದಾರೆ. ಇನ್ನು 600 ವಿದ್ಯಾರ್ಥಿಗಳಿರುವ ಸಾಮರ್ ಇಂಟರ್ನ್ಯಾಷನಲ್ ಸ್ಕೂಲ್ ಅನ್ನೋದು ಗೊತ್ತಾಗ್ತದೆ. ಬೆಂಗಳೂರಿನ ತನಿಸಂದ್ರದ ನಾರಾಯಣಪುರದಲ್ಲಿ ಈ ಘಟನೆ ನಡೆದಿದೆ. लाटे बरोದು
ಬರ್ರಿ ಆ ಕಡೆ ಸರ್. ಬರ್ತೇವೆ ನಾವು ಹೇಳ್ತಾರೆ ಬರ್ರಿ ನೀವು ಬರ್ರಿ ಆ ಕಡೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ಸೀನಿಯರ್ ಕ್ರೈಮ್ ರಿಪೋರ್ಟರ್ ಅಜಯ್ ಕುಮಾರ್ ಲೈವ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಅಜಯ್, ಈಗ ಶಾಲೆ ಮಾಲೀಕತ್ವ ವಿಚಾರವಾಗಿ ಎರಡು ಗುಂಪುಗಳ ನಡುವೆ ಗಲಾಟೆ ಆಗಿದೆ, ಮದರಸಗೆ ನುಗ್ಗಿ ದಾಂಧಲೆಯನ್ನ ಮಾಡಿದ್ದಾರೆ. ಏನಿದು ಕೇಸು, ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್? ಖಂಡಿತವಾಗ್ಲೂ ಅಂಕಿತಾ, ಈಗಾಗ್ಲೇನು ಮದ್ರಸದಲ್ಲಿರುವಂತ ಒಂದು ಶಾಲೆ ಏನಿದೆ, ಏನು ಆ ಒಂದು ಶಾಲೆಗೆ ಸಂಬಂಧಪಟ್ಟಂತೆ ಈಗಾಗ್ಲೇ ಏನು ಶಿಕ್ಷಣ ಇಲಾಖೆ ಏನಿದೆ ಅದು ಕೂಡ ಈಗಾಗ್ಲೇ ಈ ಒಂದು ಲೈಸೆನ್ಸ್ ಅನ್ನು ಕೂಡ ರದ್ದು ಮಾಡಿರುವಂತದ್ದು. ಇನ್ನು ಹೈಕೋರ್ಟ್ಗೂ ಕೂಡ ಅವರು ಹೈಕೋರ್ಟ್ ನ ಮೆಟ್ಟಿಲು ಕೂಡ ಏರಿದ್ರು, ಅಲ್ಲೂ ಕೂಡ ಏನು ಈ ಒಂದು ಶಾಲೆ ಮಾನ್ಯವಲ್ಲ ಅನ್ನೋದು ಕೂಡ ಈಗಾಗ್ಲೇ ಏನು ವಿಚಾರಗಳು ಕೂಡ ಹೈಕೋರ್ಟ್ ಕೂಡ ತಿಳಿಸಿತ್ತು. ಸೊ ಹೀಗಾಗಿ ಈ ಒಂದು ಯಾವಾಗ ಶಾಲೆ ಬಂದಾಗುತ್ತೋ ಆಗ ಅಲ್ಲಿಗೆ ಭೂಗಳ್ರ ಒಂದು ಕಣ್ ಕೂಡ ಬಿದ್ದಿತ್ತು. 5 ಎಕರೆ ಇರುವಂತ ಈ ಒಂದು ಶಾಲೆ ಜಾಗಕ್ಕೆ ಏನು ಇನ್ನೊಂದು ಗುಂಪು ಕೂಡ ಬರುತ್ತೆ, ಅಲ್ಲೂ ಕೂಡ ಇದು ನಮ್ದು ಅಂತ ಹೇಳಿ ನಕಲಿ ದಾಖಲೆಗಳನ್ನು ಕೂಡ ಸೃಷ್ಟಿ ಮಾಡಿದ್ದಾರೆ ಅನ್ನೋ ಒಂದು ಆರೋಪ ಕೂಡ ಈಗಾಗ್ಲೇ ಕೇಳಿ ಬರ್ತಾ ಇರುವಂತದ್ದು. ಹಾಗಾಗಿ ಅಲ್ಲಿಂದ ಒಂದು ಗುಂಪು ಹೋಗಿ ಶಾಲೆಯಲ್ಲಿ ಇದ್ದಂತ ಸಿಬ್ಬಂದಿಗಳಿಗೂ ಕೂಡ ಹೆದರಿಸಿ ಬೆದರಿಸಿ ಅವರಿಗೂ ಕೂಡ ಹಲ್ಲೆಯನ್ನ ಮಾಡಿ, ಜೊತೆಗೆ ಅಲ್ಲಿರುವಂತ ಸಿಬ್ಬಂದಿಗಳು ಕೂಡ ಅವರ ಆತ್ಮರಕ್ಷಣೆಗಾಗಿ ಖಾರದ ಪುಡಿಯನ್ನು ಕೂಡ ಎರಚಿದ್ದಾರೆ ಅನ್ನೋ ಒಂದು ಆರೋಪ ಕೂಡ ಈಗಾಗಲೇ ಬಂದಿರುವಂತದ್ದು. ಕೊತ್ನೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವಂತಹ ನಾರಾಯಣಪುರ ಏನಿದೆ, ಅಲ್ಲಿ ಈ ಒಂದು ಏನು ಶಾಲೆ ಇದೆ ಅಂತಾನು ಕೂಡ ಗೊತ್ತಾಗ್ತಿದೆ. ಈಗಾಗಲೇ 600 ಜನ ಹೆಚ್ಚು ವಿದ್ಯಾರ್ಥಿಗಳು ಕೂಡ ಇದ್ರು ಅನ್ನೋದು ಕೂಡ ಗೊತ್ತಾಗ್ತಿದೆ. ಇನ್ನು ಮೊದಲನೇ ಸಮಸ್ಯೆ ಏನಂತಂದ್ರೆ, ಇದು ನಿಜಕ್ಕೂ ಕೂಡ ಏನು ಶಿಕ್ಷಣ ಇಲಾಖೆ ಅಂಡರ್ ಬರತ್ತಾ, ಮತ್ತೆ ಅಲ್ಲಿ ಲೈಸೆನ್ಸ್ ರದ್ದಾಗಿದೆಯಾ ಅನ್ನೋದು ಕೂಡ ಗೊತ್ತಾಗ್ತಿದೆ. ಇದರ ಜೊತೆಗೆ ಇಲ್ಲಿ ನಿನ್ನೆ ಗಲಾಟೆ ಮಾಡಿದಂತವ್ರು ಯಾರು ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಸಾಕಷ್ಟು ಚರ್ಚೆ ಕೂಡ ಆಗ್ತಾ ಇರುವಂತದ್ದು. ಈಗಾಗಲೇ ಕೊತ್ನೂರು ಪೊಲೀಸ್ ಠಾಣೆಯಲ್ಲೂ ಕೂಡ ಈಗಾಗಲೇ ಕಂಪ್ಲೇಂಟ್ ಕೂಡ ಆಗಿರುವಂತದ್ದು. ಅಂದ್ರೆ ಪ್ರಮುಖವಾಗಿ ಇಲ್ಲಿ ನಿಜಕ್ಕೂ ಕೂಡ ಯಾರ ಮಾಲೀಕತ್ವದಲ್ಲಿ ಈ ಒಂದು ಶಾಲೆ ಇದೆ ಅನ್ನೋದು ಕೂಡ ಈಗಾಗಲೇ ಏನು ಪ್ರಶ್ನೆ ಆಗಿರುವಂತದ್ದು. ಸೊ ಹೀಗಾಗಿ MLA ಬಳಿ ಹೋಗಿ ಕೂಡ ರಾಜಸ್ಥಾನಕ್ಕೂ ಕೂಡ 2 ಗುಂಪುಗಳು ಕೂಡ ಕೂತಿದೆ ಅಂತಾನು ಹೇಳಲಾಗ್ತಾ ಇರುವಂತದ್ದು. ಆದ್ರೆ ಇಲ್ಲಿ ಗಲಾಟೆಗೆ ಹೋದಂತ ಸಂದರ್ಭದಲ್ಲಿ ಯಾರ್ಯಾರು ಹೋಗಿದ್ರು ಅನ್ನೋದ್ರ ಮೇಲೆ ಕೂಡ ಈಗಾಗಲೇ ಕೇಸನ್ನು ಕೂಡ ರಿಜಿಸ್ಟರ್ ಮಾಡೋದಕ್ಕೆ ಕೊತ್ತೂರು ಪೊಲೀಸರು ಕೂಡ ಈಗಾಗಲೇ ಪ್ರಕರಣವನ್ನು ಕೂಡ ದಾಖಲಿಸಲು ಕೂಡ ಅಲ್ಲಿರುವಂತ ಕೆಲವೊಂದು CCTV ಫುಟೇಜಸ್ ಆಗಿರ್ಬೋದು, ಮತ್ತೆ ಕೆಲವೊಂದು ಸಾಕ್ಷಿಗಳನ್ನು ಕೂಡ ಈಗಾಗಲೇ ಕಲೆ ಹಾಕುವಂತ ಕೆಲಸಕ್ಕೂ ಕೂಡ ಮುಂದಾಗಿದ್ದಾರೆ. ಒಟ್ಟಿನಲ್ಲಿ ಈ ಒಂದು ಶಾಲೆ ನಿಜಕ್ಕೂ ಕೂಡ ಯಾರ ಮಾಲೀಕತ್ವದಲ್ಲಿ ಇದೆ ಅನ್ನೋದು ಕೂಡ ಈಗಾಗಲೇ ಸದ್ಯ ಸಾಕಷ್ಟು ಪ್ರಶ್ನೆ ಕಾರಣ ಆಗಿರುವಂತದ್ದು. ಸೊ ಇವಾಗ 2 ಗುಂಪುಗಳ ನಡುವೆ ಆ ಒಂದು ಮಾಲೀಕತ್ವಕ್ಕೆ ಈಗ ಗಲಾಟೆ ಆಗಿದೆ ಅನ್ನೋದು ಕೂಡ ಬೆಳಕಿಗೆ ಬರ್ತಾ ಇರುವಂತದ್ದು. ಅಂಕಿತಾ, ಥ್ಯಾಂಕ್ ಯು ಅಜಯ್ ಕುಮಾರ್ ನಿಮ್ಮೆಲ್ಲ ಮಾಹಿತಿಗೆ.